ಈಗ ಇವತ್ತು ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಕಾಂಗ್ರೆಸ್ನವರು ಏನೋ ಅಮಿತ್ ಶಾ ಏನೋ ತಪ್ಪು ಹೇಳಿಕೆ ಕೊಟ್ಟಾರ, ಸುಳ್ಳು ಒಂದು ಪ್ರಚಾರ ಮಾಡಿ ಇವತ್ತು ಅಂಬೇಡ್ಕರ್ ಫೋಟೋ ಹಿಡಿಲಿಕ್ಕೆ ಇವ್ರ ನೈತಿಕ ಹಕ್ಕನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ಅಂದರೆ ಒಂದು ಉರಿಯುತ್ತಿರುವ ಮನೆ, ಆ ಉರಿಯುತ್ತಿರುವ ಮನೆಯಲ್ಲಿ ಯಾವ ದಲಿತರು ಹೋಗಬಾರ್ದು ಅಂತೇಳಿ ಬಾಬಾ ಸಾಹೇಬರು ಅವಾಗೇ ಹೇಳಿದ್ದಾರೆ. ಕಾಂಗ್ರೆಸ್ನ ಬಗ್ಗೆ ಅವರ ನೀತಿಗಳ ಬಗ್ಗೆ ಅವಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಮತ ಇರಲಿಲ್ಲ. ಅವರ ಅಂತ್ಯಕ್ರಿಯೆಗೆ ದೆಹಲಿಯಲ್ಲಿ ಅವರಿಗೆ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಸ್ಥಳ ಕೊಡಲಿಲ್ಲ. ಅದೇ ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿಗೆ 100 ಎಕರೆ ಜಮೀನು ಕೊಟ್ಟರು. ಅದು ಅಂಬೇಡ್ಕರ್ ಅಂತ ಒಬ್ಬ ಪುಣ್ಯಾತ್ಮ ಸಂವಿಧಾನ ಬರೆದಂಥ ನಾಯಕರಿಗೆ ದೆಹಲಿಯಲ್ಲಿ ಅಂತ್ಯಕ್ರಿಯೆಗೆ ಜಾಗ ಕೊಡೋದು ಅಷ್ಟೇ ಅಲ್ಲ, ಏರ್ ಇಂಡಿಯಾದಿಂದ ದಿಲ್ಲಿದಿಂದ ಮುಂಬೈಗೆ ತರಲಿಕ್ಕೆ ವಿಮಾನದ ಹಣವನ್ನು ಕೊಡಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರ್ ಮಾರಿ 5,000 ರೂಪಾಯಿ ಏರ್ ಇಂಡಿಯಾಕ್ಕೆ ಹಣ ತುಂಬಿ ಹೊತ್ತು ಪಾರ್ಥಿವ ಶರೀರ ತಂದು ಚೌಪಾಟಿಯಲ್ಲಿ ಹೊತ್ತು ಅವ್ರ ಅಂತ್ಯಕ್ರಿಯೆ ಮಾಡಬೇಕಾಯಿತು. ಕಾಂಗ್ರೆಸ್ ಆಡಳಿತದಲ್ಲಿ ಭಾರತ ರತ್ನ ಕೊಡಲಿಲ್ಲ. ಅವ್ರ ಕಾಂಗ್ರೆಸ್ ನಿಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯ ಆಗಿದ್ದರೆ ಅವ್ರು ಕಾಂಗ್ರೆಸ್ನಲ್ಲೇ ಇರಬಾರ್ದು. ಇವರೆಲ್ಲ ನಕಲಿ ಹೋರಾಟಗಾರರು, ನಕಲಿ ಅಂಬೇಡ್ಕರ್ ಅವರ ವಿರೋಧಿಗಳು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂಥ ನೈತಿಕ ಹಕ್ಕು ಕಾಂಗ್ರೆಸ್ಗಿಲ್ಲ. ಈಗ ಇವತ್ತು ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಕಾಂಗ್ರೆಸ್ನವರು ಏನೋ ಅಮಿತ್ ಶಾ ಏನೋ ತಪ್ಪು ಹೇಳಿಕೆ ಕೊಟ್ಟಾರ, ಸುಳ್ಳು ಒಂದು ಪ್ರಚಾರ ಮಾಡಿ ಇವತ್ತು ಅಂಬೇಡ್ಕರ್ ಫೋಟೋ ಹಿಡಿಲಿಕ್ಕೆ ಇವ್ರ ನೈತಿಕ ಹಕ್ಕನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ಕಾಂಗ್ರೆಸ್ ಅಂದರೆ ಒಂದು ಉರಿಯುತ್ತಿರುವ ಮನೆ, ಆ ಉರಿಯುತ್ತಿರುವ ಮನೆಯಲ್ಲಿ ಯಾವ ದಲಿತರು ಹೋಗಬಾರ್ದು ಅಂತೇಳಿ ಬಾಬಾ ಸಾಹೇಬರು ಅವಾಗಲೇ ಹೇಳಿದ್ದಾರೆ. ಕಾಂಗ್ರೆಸ್ನ ಬಗ್ಗೆ ಅವರ ನೀತಿಗಳ ಬಗ್ಗೆ ಅವಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಮತ ಇರಲಿಲ್ಲ. ಅವರ ಅಂತ್ಯಕ್ರಿಯೆಗೆ ದೆಹಲಿಯಲ್ಲಿ ಅವರಿಗೆ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಸ್ಥಳ ಕೊಡಲಿಲ್ಲ. ಅದೇ ಇಂದಿರಾ ಗಾಂಧಿ, ನೆಹರು, ರಾಜೀವ್ ಗಾಂಧಿಗೆ 100 ಎಕರೆ ಜಮೀನು ಕೊಟ್ಟರು. ಅದು ಅಂಬೇಡ್ಕರ್ ಅಂತ ಒಬ್ಬ ಪುಣ್ಯಾತ್ಮ ಸಂವಿಧಾನ ಬರೆದಂಥ ನಾಯಕರಿಗೆ ದೆಹಲಿಯಲ್ಲಿ ಅಂತ್ಯಕ್ರಿಯೆಗೆ ಜಾಗ ಕೊಡೋದು ಅಷ್ಟೇ ಅಲ್ಲ, ಏರ್ ಇಂಡಿಯಾದಿಂದ ದಿಲ್ಲಿದಿಂದ ಮುಂಬೈಗೆ ತರಲಿಕ್ಕೆ ವಿಮಾನದ ಹಣವನ್ನು ಕೊಡಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರ್ ಮಾರಿ 5,000 ರೂಪಾಯಿ ಏರ್ ಇಂಡಿಯಾಕ್ಕೆ ಹಣ ತುಂಬಿ ಹೊತ್ತು ಪಾರ್ಥಿವ ಶರೀರ ತಂದು ಚೌಪಾಟಿಯಲ್ಲಿ ಹೊತ್ತು ಅವ್ರ ಅಂತ್ಯಕ್ರಿಯೆ ಮಾಡಬೇಕಾಯಿತು. ಕಾಂಗ್ರೆಸ್ ಆಡಳಿತದಲ್ಲಿ ಭಾರತ ರತ್ನ ಕೊಡಲಿಲ್ಲ. ಅವ್ರ ಕಾಂಗ್ರೆಸ್ ನಿಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯ ಆಗಿದ್ದರೆ ಅವ್ರು ಕಾಂಗ್ರೆಸ್ನಲ್ಲೇ ಇರಬಾರ್ದು. ಇವರೆಲ್ಲ ನಕಲಿ ಹೋರಾಟಗಾರರು, ನಕಲಿ ಅಂಬೇಡ್ಕರ್ ಅವರ ವಿರೋಧಿಗಳು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂಥ ನೈತಿಕ ಹಕ್ಕು ಕಾಂಗ್ರೆಸ್ಗಿಲ್ಲ.